ವಿಶ್ವಾವಸುನಾಮ ಸಂವತ್ಸರದ ಈ ಮಾರ್ಗಶಿರ ಮಾಸ ಅನೇಕ ಭೌಗೋಳಿಕ ಕೌತುಕಕ್ಕೆ ಕಾರಣವಾಗಿದೆ. ವಿಶೇಷವಾಗಿ ಪ್ರಧಾನವಾದ ಬದಲಾವಣೆ ಅಂದರೆ ಗುರುವು ತನ್ನ ಉಚ್ಚ ರಾಶಿಯಿಂದ ಕರ್ಕಾಟಕದಿಂದ ಆ ಒಂದು ಮಿಥುನ ರಾಶಿಗೆ ಪುನಃ ವಕ್ರಿಯಾಗಿ ಪ್ರವೇಶ ಮಾಡುತ್ತಿರುವ ಒಂದು ಮಹಾ ಬದಲಾವಣೆ. ಎರಡನೆಯದಾಗಿ ವೃಶ್ಚಿಕ ರಾಶಿಯಲ್ಲಿ ಸ್ಥಿತನಾಗಿದ್ದಂತಹ ಬುಧನು ತುಲಾ ರಾಶಿಗೆ ಬಂದು 14 ದಿನಗಳ ಕಾಲ ಅಲ್ಲಿಯೇ ಇದ್ದು ಆ ನಂತರದಲ್ಲಿ ಬುಧನು ಮತ್ತೆ ವೃಶ್ಚಿಕದಲ್ಲಿ ಗೋಚರವಾಗುವಂಥದ್ದು. ಇದೊಂದು ಎರಡನೆಯ ಮಹಾ ಬದಲಾವಣೆ. ಮೂರನೆಯದಾಗಿ ರವಿಯು ತನ್ನ ಮಿತ್ರಕ್ಷೇತ್ರವಾದ ವೃಶ್ಚಿಕದಿಂದ ಧನುರಾಶಿಯನ್ನು ಪ್ರವೇಶ ಮಾಡಿ ಎಲ್ಲರಿಗೂ ಕೂಡ ಧನುರ್ಮಾಸಕ್ಕೆ ಸ್ವಾಗತ ಮಾಡುತ್ತಿದ್ದಾನೆ. ಹಾಗೆಯೇ ಕುಜ ಕೂಡ ಈ ವೃಶ್ಚಿಕ ರಾಶಿಯ ಅಧಿಪತಿಯಾಗಿ ತನ್ನ ಮಿತ್ರನಾದ ರವಿಯ ಜೊತೆಗೆ ಈ ಧನು ರಾಶಿಯಲ್ಲಿ ಇರುವಂಥದ್ದು ಒಂದು ವಿಶೇಷವಾದ ಧನುರ್ಮಾಸವಾಗಿ ಪರಿವರ್ತನೆ ಆಗ್ತಾ ಇದೆ. ಇಂತಹ ಒಂದು ಮಹಾ ಪರಿವರ್ತನೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಆಗುವುದರ ಜೊತೆಗೆ ಪ್ರತಿಯೊಬ್ಬರ ಜೀವನ ಜಗತ್ತಿನ ಬದಲಾವಣೆಯು ಅತ್ಯಂತ ಪ್ರಬಲವಾಗಿ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗೆಯೇ ಇಲ್ಲಿ ವಿಶೇಷವಾಗಿ 5 ಗ್ರಹಗಳ 6 ರೀತಿಯಾದಂತಹ ಒಂದು ಸಂಚಾರ ವಿಶೇಷ ಕೌತುಕಕ್ಕೆ ಕಾರಣ. ಯಾಕೆಂದರೆ ಬುಧ ಗ್ರಹವು 2 ಬಾರಿ ಈ ಒಂದು ಮಾಸದಲ್ಲಿ ಚಲನೆಯನ್ನು ಹಿಂದೆ ಬಂದು ಮತ್ತೆ ಮುಂದೆ ಬರುವಂತಹ ವಕ್ರಿ ಗಮನವನ್ನು ಭಾಸ ಮಾಡ್ತಾ ಇದ್ದಾನೆ. ಹಾಗಾಗಿ ಇದು ವಿಶೇಷವಾದಂತಹ ಜೀವನ ಜಗತ್ತಿನ ಜಾಗತಿಕವಾದಂತಹ ಮಹಾ ಬದಲಾವಣೆ. ಓಂ ಮಾತ್ರೇ ನಮಃ, ಓಂ ಮಾತೃಭ್ಯೋ ನಮಃ, ಓಂ ಪಿತ್ರೇ ನಮಃ, ಓಂ ಪಿತೃಭ್ಯೋ ನಮಃ, ಓಂ ಗುರುಭ್ಯೋ ನಮಃ, ಓಂ ಆಚಾರ್ಯೇಭ್ಯೋ ನಮಃ, ಓಂ ಮಹಾಗಣಪತಯೇ ನಮಃ, ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನೋಡೋಣ ಬನ್ನಿ ಈ ಒಂದು ಮಾರ್ಗಶಿರ ಮಾಸದ ವೈಶಿಷ್ಟ್ಯತೆಯನ್ನು. ವಿಶೇಷವಾಗಿ 21/11/25ರಿಂದ 19/12/25ರವರೆಗೆ ಮಾರ್ಗಶಿರ ಮಾಸ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇದೆ, ಈಗಾಗಲೇ ನಾವು ಹೇಳಿದ ಹಾಗೆ. ಹಾಗೆಯೇ ಈ 23/11/25ರಂದು ವಕ್ರಿ ಬುಧನು ಭಾನುವಾರದ ದಿವಸ ತೃತೀಯಾದಂದು ಈ ಒಂದು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ತೃತೀಯಾದಂದು ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆಯೇ 6/12/25ರಂದು ಶನಿವಾರ ದ್ವಿತೀಯಾದಂದು ಕೃಷ್ಣ ಪಕ್ಷ ದ್ವಿತೀಯಾದಂದು ಆ ಬುಧ ವೃಶ್ಚಿಕವನ್ನು ಮತ್ತೆ ಪ್ರವೇಶ ಮಾಡ್ತಾ ಇರುವಂತಹ ವಿಶೇಷವಾದಂತಹ ದಿನವಾಗಿದೆ. ಇನ್ನು 26/11/25 ಶುಕ್ರ ಆ ಬುಧವಾರ ಷಷ್ಠಿ ಎಂದು ವೃಶ್ಚಿಕ ರಾಶಿಯನ್ನು ಈ ತುಲಾ ರಾಶಿಯಿಂದ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 5/12/25 ವಕ್ರಿ ಗುರು, ಇದು ಮಹಾ ಬದಲಾವಣೆ. ಶುಕ್ರವಾರ ಆ ಪಾಡ್ಯದ ದಿನ ಕರ್ಕಾಟಕದಿಂದ ಮಿಥುನ ರಾಶಿಗೆ ಈ ವಕ್ರಿ ಗುರು 5/12 ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಡಿಸೆಂಬರ್ 5ರಂದು ತನ್ನ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದಾನೆ. 7/12/25 ಅಂದು ಕುಜ ಭಾನುವಾರ ತೃತೀಯದಂದು ಧನುರಾಶಿಯನ್ನು ತನ್ನ ರಾಶಿಯಿಂದ ಧನುರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ವಿಶೇಷವಾದಂತಹ ಧನುರ್ಮಾಸ ಪ್ರಾರಂಭವಾಗ್ತಾ ಇರುವಂಥದ್ದು ರವಿಯು ಧನುರಾಶಿಯನ್ನು ಪ್ರವೇಶ ಮಾಡಿದ ದಿನ 16/12/25 ರವಿಯು ಮಂಗಳವಾರ ದ್ವಾದಶಿ ಎಂದು ಧನುರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗೆ ಧನುರ್ಮಾಸವನ್ನು ಪ್ರಾರಂಭ ಮಾಡುವ ರವಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ, ಹಾಗೆ ಚಾಂದ್ರಮಾನ ಮಾರ್ಗಶಿರ ಮಾಸದಲ್ಲಿ ಸೌರಮಾನ ಧನುರ್ಮಾಸ ಪ್ರಾರಂಭವಾಗುವಂಥದ್ದು. ಇನ್ನು ಈ ಒಂದು ಪೂರ್ಣಿಮಾ 4/12/25ರಂದು ಪೂರ್ಣಿಮಾ ಇಲ್ಲಿ ಈ ಒಂದು ವೃಷಭ ರಾಶಿಯ ಮತ್ತು ಮಿಥುನ ರಾಶಿಯ ಪ್ರಾರಂಭದಲ್ಲಿ ಪೌರ್ಣಿಮೆ ಆಗುವಂಥದ್ದು. ಹಾಗೆಯೇ ಅಮಾವಾಸ್ಯ 19/12/25ರಂದು ವೃಶ್ಚಿಕ ರಾಶಿ ಮತ್ತು ಧನುರಾಶಿಯ ಮಧ್ಯಭಾಗದಲ್ಲಿ ಘಟಿಸುವಂಥದ್ದು. ಇಲ್ಲಿ ಗುರು ಚಂದ್ರರ ದೃಷ್ಟಿ ಅಮಾವಾಸ್ಯೆ ಮತ್ತು ಈ ಒಂದು ಪೌರ್ಣಿಮೆ ಅತ್ಯಂತ ಅಧ್ಯಾತ್ಮ ಯೋಗಕ್ಕೆ ಮಹಾ ಯೋಗ ಇರುವಂತಹ ಸಮಯ ಮಿತ್ರರೇ. ಈ ಒಂದು ಮಾರ್ಗಶಿರ ಮಾಸ ಖಂಡಿತವಾಗಿಯೂ 12 ರಾಶಿಯವರಿಗೂ ಅನೇಕ ವಿಧವಾದ ಮಹಾ ಬದಲಾವಣೆಯನ್ನು ತರಲಿಕ್ಕಿದೆ. ಅದು ಒಳ್ಳೆಯ ಬದಲಾವಣೆ ಆಗಲಿ ಎಂಬುದಾಗಿ ನಾವು ನಂಬಿದ ದೇವರಲ್ಲಿ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಖಂಡಿತವಾಗಿಯೂ ಪ್ರಾರ್ಥಿಸುತ್ತೇವೆ. ಬದಲಾವಣೆ ಅತಿ ಮುಖ್ಯ. ಆ ಬದಲಾವಣೆ ಒಳ್ಳೆಯ ಬದಲಾವಣೆ ಇನ್ನೂ ಅತಿ ಮುಖ್ಯ. ಅದು ಉತ್ತಮವಾದಂತಹ ಉನ್ನತಿಯ ಪಥದತ್ತ ಸಾಗುವಂತಾಗಲಿ. ಮಿತ್ರರೇ, ಈಗ ಈ ಮುಂದಿನ ರಾಶಿ ಭವಿಷ್ಯವನ್ನು ಮಾರ್ಗಶಿರ ಮಾಸದಲ್ಲಿ ವೀಕ್ಷಿಸೋಣ ಅಲ್ಲವೇ?
ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಅದರಲ್ಲೂ ಕೊನೆಯಲ್ಲಿ ಬರುವ ಲಕ್ಕಿ ಕಾಮೆಂಟ್ ಸೆಕ್ಷನನ್ನು ತಪ್ಪದೆ ವೀಕ್ಷಿಸಿ ಅಂತ ತಮ್ಮಲ್ಲಿ ವಿನಂತಿ. ಹಾಗೆ ಅದರ ಲಾಭವನ್ನು ತಾವು ಪಡೆದುಕೊಳ್ತಿರುವಂತಹ ವಿಶ್ವಾಸದೊಂದಿಗೆ ಮುಂದಿನ ಹೆಜ್ಜೆ. ಕನ್ಯಾ ರಾಶಿ ಸಂಜಾತರೆಲ್ಲರಿಗೂ ಕೂಡ ವಿಶ್ವಾವಸುನಾಮ ಸಂವತ್ಸರದ ಮಾರ್ಗಶಿರ ಮಾಸಕ್ಕೆ ಆತ್ಮೀಯ ಸ್ವಾಗತ. ವಿಶೇಷವಾಗಿ ಕನ್ಯಾ ರಾಶಿಯ ಅಧಿಪತಿಯಾದಂತಹ ಬುಧನು ದ್ವಿತೀಯದಲ್ಲೂ ಮತ್ತು ತೃತೀಯದಲ್ಲೂ ಮತ್ತು ದ್ವಿತೀಯದಲ್ಲೂ ಮತ್ತೆ ಗೋಚರನಾಗ್ತಾ ಇರುವಂತಹ ವಿಶಿಷ್ಟವಾದ ಮಾರ್ಗಶಿರ ಮಾಸ ನಿಮಗೆ ಅತಿ ದೊಡ್ಡ ಜಾಗತಿಕ ಬದಲಾವಣೆ ಆದ ಹಾಗೆಯೇ ನಿಮಗೆ ವೈಯಕ್ತಿಕವಾದ ಬದಲಾವಣೆಯನ್ನು ಕೂಡ ನೀಡಬಲ್ಲದು. ಕನ್ಯಾ ರಾಶಿಯ ಅಧಿಪತಿಯಾದ ಬುಧನು ದ್ವಿತೀಯ ಮತ್ತು ತೃತೀಯದಲ್ಲಿ ಇದ್ದಿದ್ದರಿಂದ ಮಾತುಕತೆಯಲ್ಲಿ ಅತ್ಯುತ್ತಮವಾದ ಲಾಭ, ಭಾಗ್ಯಾಧಿಪತಿಯಾದ ಶುಕ್ರನ ಯುತಿಯನ್ನು ಹೊಂದಿರುವುದರಿಂದಾಗಿ ಪೂರ್ವ ಜನ್ಮದ ಫಲಗಳ ಜೊತೆಗೆ ನಿಮ್ಮ ಕುಲದೇವತಾ ಆರಾಧನೆಯ ಫಲಗಳನ್ನು ಅತ್ಯುತ್ತಮವಾಗಿ ಪಡೆಯುವ ಮಹಾಯೋಗವನ್ನು ಹೊಂದಿದೆ. ಈ ಒಂದು ಜಾಗತಿಕ ಬದಲಾವಣೆಯ ಜೊತೆಗೆ ನಿಮ್ಮ ವೈಯಕ್ತಿಕವಾದ ಯೋಗದಲ್ಲಿ ಅತಿದೊಡ್ಡ ಬದಲಾವಣೆಯಾಗಿ ಬದುಕು ಬದಲಾವಣೆಯತ್ತ, ಉತ್ತಮವಾದಂತಹ ಬೆಳವಣಿಗೆಯತ್ತ ಸಾಗುವ ಮಹಾಯೋಗವನ್ನು ದ್ವಿತೀಯದಲ್ಲಿರುವುದರಿಂದ ಆರ್ಥಿಕ ಸ್ಥಿತಿಯಲ್ಲೂ ಕೂಡ ಅತಿ ದೊಡ್ಡ ಬದಲಾವಣೆಯನ್ನು ಕೊಡುವಂತಹ ಮಹಾಯೋಗ ಇದೆ. ಆಂಜನೇಯ ಮತ್ತು ದುರ್ಗಿಯ ಆರಾಧನೆಯಿಂದ ತೊಂದರೆಯಲ್ಲಿದ್ದವರು ಆ ಒಂದು ಉತ್ತಮ ಫಲವನ್ನು ಪಡೆಯುವುದಕ್ಕೆ ಅರ್ಹರಾಗ್ತಾರೆ. ಅದೇ ರೀತಿಯಾಗಿ ಬುಧ ಆಕಾರಕನಾಗಿ ಉತ್ತಮವಾದ ನಿಮ್ಮ ಮಾತುಗಳು ಸಂಪೂರ್ಣವಾಗಿ ಯಶಸ್ಸನ್ನು ಪಡೆಯುತ್ತವೆ. ಅದೇ ರೀತಿಯಾಗಿ ತೃತೀಯದಲ್ಲಿರುವಂತಹ ಕುಜ, ರವಿ, ಶುಕ್ರ, ಬುಧರ ಒಂದು ಮಹಾಯೋಗದಿಂದಾಗಿ ಪಿತೃವರ್ಗದ ಜೊತೆಗೆ ಯಾವುದೇ ಕಾರಣಕ್ಕೂ ಗೊಂದಲವನ್ನು ಉಂಟು ಮಾಡಿಕೊಳ್ಬೇಡಿ. ತಾಯಿ ತಂದೆಯರ ಜೊತೆ ಉತ್ತಮವಾದ ಮಾತುಕತೆಯನ್ನು ಮಾಡಿ. ಇಲ್ಲ ಅಂದರೆ ತಂದೆಯ ಒಂದು ರವಿ ಕಾರಕಂತಹ ರವಿಯು ಬುಧನ ಜೊತೆಗಿದ್ದು ನೈಪುಣ್ಯತೆಯನ್ನು ಉಂಟು ಮಾಡಿದರೂ ಕೂಡ ವ್ಯಯಾಧಿಪತಿ ಆಗುವುದರಿಂದಾಗಿ ನಿಮ್ಮ ಮಾತು ತಂದೆಗೆ ವಿರುದ್ಧವಾಗಿದ್ದಲ್ಲಿ, ತಂದೆಯ ಅಭಿಪ್ರಾಯಗಳಿಗೆ ವಿರುದ್ಧವಾಗಿದ್ದಲ್ಲಿ ನೀವು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಿ ಅನ್ನುವುದು ಸಂಕೇತವಾಗಿ ತಪ್ಪು ಯೋಗಗಳನ್ನು ಅನುಭವಿಸುವ ಕೆಟ್ಟ ಯೋಗಗಳನ್ನು ಅನುಭವಿಸುವ ಪರಿಸ್ಥಿತಿ ಬರ್ತದೆ. ಅದನ್ನು ತಡೆ ಹಿಡಿಬೇಕು ಅಂದರೆ ತಂದೆಯಲ್ಲಿ ಅಸಮಾಧಾನಗೊಳ್ಳದೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ. ಇನ್ನು ಚತುರ್ಥದಲ್ಲಿ ರವಿ ಕುಜರು ಗುರುದೃಷ್ಟಿಯುಕ್ತರಾಗಿ ಉತ್ತಮವಾದಂಥ ಉದ್ಯೋಗ ಯೋಗ, ತಂದೆಗೂ ಕೂಡ ಉದ್ಯೋಗ ಯೋಗ, ತಂದೆಯಿಂದಲೂ ಕೂಡ ಉದ್ಯೋಗ ಯೋಗ, ಈ ರೀತಿಯಾಗಿ ಅತ್ಯುತ್ತಮವಾದ ಲಾಭವನ್ನು ಮನೆ ಕಟ್ಟುವ ಮಹಾಯೋಗ ಇತ್ಯಾದಿಗಳಲ್ಲಿ ಭೂಯೋಗ, ಬಂಗಾರ ಯೋಗ ಇತ್ಯಾದಿಗಳನ್ನು, ಕಾಗದ ಪತ್ರಗಳಲ್ಲಿ ಅತ್ಯಂತ ಕೋರ್ಟ್ ವ್ಯಾಜ್ಯ ಇತ್ಯಾದಿಗಳಲ್ಲಿ ಯಶಸ್ಸನ್ನು ಗಳಿಸುವ ಮಹಾಯೋಗ ಇತ್ಯಾದಿಗಳು ಕೂಡ ಕನ್ಯಾ ರಾಶಿಯವರಿಗೆ ಲಭ್ಯವಾಗುವ ಮಹಾಯೋಗ ಇಲ್ಲಿ ಕಂಡುಬರುತ್ತೆ. ಅದೇ ರೀತಿಯಾಗಿ ಪಂಚಮಾಧಿಪತಿಯಾದಂತಹ ಶನೀಶ್ವರನು ಸಪ್ತಮದಲ್ಲಿದ್ದರಿಂದ ಗಂಡ ಹೆಂಡತಿ ಇಬ್ಬರಲ್ಲಿ ಸಮಸಪ್ತಕ ಶನಿಯ ಒಂದು ವ್ಯವಸ್ಥೆಯಿಂದಾಗಿ ನಾನು ದೊಡ್ಡವನು, ನಾನೇ ಹೆಚ್ಚು ಎನ್ನುವಂತಹ ಮಾತುಗಳನ್ನು ಆಡದೇ ಇದ್ದಲ್ಲಿ ಸಾಮರಸ್ಯತೆ ಉಂಟಾಗಿರ್ತದೆ. ಇಲ್ಲ ಅದೇ ಶನೀಶ್ವರನಿಂದ ನಿಮ್ಮಲ್ಲಿ ವಿರಸಗಳು ಉಂಟಾಗಿ ಅನೇಕ ವರ್ಷಗಳ ಕಾಲ ನೀವು ಭಿನ್ನಾಭಿಪ್ರಾಯಗಳ ಜೊತೆಗೆ ಜೀವಿಸುವಂತಹ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿಕೊಳ್ತೀರಿ. ಆದ್ದರಿಂದ ಆ ಶನೈಶ್ವರನಿಂದ ಉತ್ತಮ ಫಲವನ್ನು ಪಡೆಯುವುದಕ್ಕಾಗಿ ದಾಂಪತ್ಯದಲ್ಲಿ ಮತ್ತು ಪಾರ್ಟ್ನರ್ ವ್ಯವಹಾರಗಳಲ್ಲಿ ಒಂದು ನಿಧಾನಗತಿಯನ್ನು ಬಿಟ್ಟು ಆಲಸ್ಯವನ್ನು ತೊರೆದು ಶನೈಶ್ವರನಿಂದ ಉತ್ತಮ ಫಲವನ್ನು, ನಿಮ್ಮ ಮೂಲ ಜ್ಞಾನವನ್ನು ಅಹಂಕಾರ ರಾಹಿತ್ಯದಿಂದ ನಿಸ್ವಾರ್ಥದಿಂದ ಬಳಸಿದಾಗ ಸಮಸಪ್ತಕ ಶನಿಯೂ ಕೂಡ ಕೆಟ್ಟದಾಗಿ ಪರಿಣಾಮ ಬೀರುವುದಿಲ್ಲ. ಅದಕ್ಕಾಗಿ ದೈವ ಬಲಕ್ಕಾಗಿ ಆಂಜನೇಯ ಆರಾಧನೆ, ಈಶ್ವರ ಆರಾಧನೆ ನಿಮಗೆ ತುಂಬ ಸಹಾಯ ಮಾಡಬಲ್ಲದು. ರೋಗಸ್ಥಾನದಲ್ಲಿ, ಶತ್ರುಸ್ಥಾನದಲ್ಲಿ ರಾಹು ಇರುವುದರಿಂದ ನಿಮ್ಮ ಮೇಲೆ ಅಪವಾದಗಳು ಕೂಡ ಆಗಾಗ ಕಂಡು ಬರಬಹುದು. ಅದು ನಿಮ್ಮ ಏಳಿಗೆಯ ಪ್ರತೀಕವಾಗಿರುತ್ತೆ. ಹಾಗೆಯೇ ನೋಡಿ, ವಿಶೇಷವಾಗಿ ಷಷ್ಠದಲ್ಲಿ ರಾಹು ಇದ್ದಾನೆ. ಹಾಗಾಗಿ ಮಾಟಮಂತ್ರ ಯೋಗಗಳು ಇತ್ಯಾದಿಗಳೆಲ್ಲ ಆಗುವಂಥ ಲಕ್ಷಣಗಳು ಕೆಲವರಿಗೆ ಇರ್ತವೆ. ಅದಕ್ಕೆ ಸರಿಯಾದ ಪರಿಶೀಲನೆ ಪ್ರಶ್ನೆ ಮೂಲಕ ಇರಬೇಕಾಗತ್ತೆ. ಆದರೆ ಎಲ್ಲವೂ ಅದೇ ಅಂತ ಅರ್ಥ ಅಲ್ಲ. ನಿಮಗೆ ನೀವೇ ಮಾಟಮಂತ್ರ ಮಾಡಿಕೊಂಡ ರೀತಿಯಲ್ಲಿ ಬದುಕಬಾರದು, ಇದು ಮೊದಲನೆಯದು. ಹಾಗಾಗಿ ಯಾವುದೇ ಮಾಟಮಂತ್ರ ಮಾಡಿದ್ರೂ ಕೂಡ ಮನಸ್ಸಿನ ಮೇಲೆ ಪರಿಣಾಮ. ನಿಮ್ಮ ಮನಸ್ಸು ಶುದ್ಧವಾದ ನಿರ್ಮಲವಾದ ಸ್ಥಿತಿಯಲ್ಲಿದ್ದರೆ ಯಾವುದೇ ದೋಷಗಳಿಲ್ಲ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ಒಂದು ರಾಹು ಗ್ರಹದ ದೋಷವನ್ನು ದೂರ ಮಾಡಿಕೊಳ್ಳುವುದಕ್ಕಾಗಿ ಒಂದು ಉದಾಹರಣೆಯನ್ನು ಹೇಳ್ತೇನೆ. ಕೆಲವೊಮ್ಮೆ ಅಪವಾದಗಳು ಯಾವತ್ತೂ ತಪ್ಪಲ್ಲ. ಕಾರಣ ಏನು ಅಂತಂದರೆ ಅದು ನಮ್ಮ ಏಳಿಗೆಯ ಸಂಕೇತವಾಗ್ತಾ ಇರುತ್ತೆ ಅಂತ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಈ ಹಿಂದೆ ಒಂದು 3-4 ವರ್ಷಗಳ ಹಿಂದೆ ಒಂದು ಅನುಭವ, ಅದನ್ನು ನಾನು ನಿಮ್ಮಲ್ಲಿ ಹಂಚಿಕೊಳ್ತೇನೆ. ಕಾರಣ ಏನು ಅಂತಂದರೆ ಕೆಲವರಿಗೆ ಅಪವಾದಗಳು ನಿರಂತರವಾಗಿ ಬರ್ತಾ ಇರ್ತವೆ. ಅದು ಯಾಕೆ ಬರುತ್ತೆ ಅಂತ ಕೇಳಿದರೆ ಆ ಜನರು ನಮ್ಮನ್ನು ಹೆಚ್ಚಿಗೆ ಗಮನಿಸ್ತಾ ಇರ್ತಾರೆ. ಕಾರಣ ಏನು? ನಮ್ಮ ಬೆಳವಣಿಗೆ ಅವರಿಗೆ ತೊಂದರೆ ಕೊಡ್ತಾ ಇರ್ತದೆ. ಅರ್ಥಾತ್ ಅವರ ಬೆಳವಣಿಗೆ ಕುಂಠಿತ ಆಗೋದಕ್ಕೆ ನಮ್ಮ ಬೆಳವಣಿಗೆ ಕಾರಣ ಆಗ್ತದೆ ಅಂತ ಅವರು ಭಾವಿಸ್ತಾರೆ. ಹಾಗಾಗಿ ನಮ್ಮನ್ನು ಅವರು ಶತ್ರುಗಳು ಅನ್ನೋ ರೀತಿಯಲ್ಲಿ ರಾಹುವಿನ ರೂಪದಲ್ಲಿ ಕಾಡ್ತಾರೆ. ಅದು ಕಾಟ ಅಲ್ಲ, ಅದು ರಾಹುವಿನಿಂದ ಪಾಠ. ಯಾವ ರೀತಿಯಲ್ಲಿ ಅಂತ ಕೇಳಿದರೆ ಒಂದು ವಿಷಯವನ್ನು ನಿಮ್ಮಲ್ಲಿ ಹಂಚಿಕೊಳ್ತೇನೆ ನೋಡಿ. ನಮ್ಮದೇ ವೃತ್ತಿಯಲ್ಲಿರ್ತಕ್ಕಂತಹ, ನಾವು ಉದಾಹರಣೆಗೆ ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದೀವಿ, ಅಥವಾ ಒಂದು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀವಿ, ಇನ್ನು ಯಾವುದೇ ಒಂದು ವೃತ್ತಿ,
ಅಂಗಡಿ ಮಾಡ್ತಾ ಇದ್ದೀರಿ ಅಥವಾ ಇನ್ಯಾವುದೇ ಆದರೂ ಕೂಡ ಆ ವೃತ್ತಿಗೆ ಸಂಬಂಧಪಟ್ಟಂತಹ ಇನ್ನೊಬ್ಬ ವ್ಯಕ್ತಿ ಅವರ ಮೇಲೆ ಹೊಟ್ಟೆ ಕಿಚ್ಚನ್ನು ಪಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ಹೊಟ್ಟೆ ಕಿಚ್ಚನ್ನು ಪಡುವಾಗ ಏನಾಗತ್ತೆ ಅಂತ ಕೇಳಿದ್ರೆ, ಜನರಿಗೆ ತನ್ನ ಕಡೆ ಗಮನ ಬೇಕು, ಅವ್ರ ಹತ್ರ ಹೋಗಬಾರ್ದು ಎನ್ನುವ ಚಿಂತನೆ ಅವರ ತಲೆ ಒಳಗೆ ಬರ್ತದೆ. ಆಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ನಾನು ಸರಿ ಇದ್ದೀನಿ ಅಂತ ಹೇಳೋದಕ್ಕಾಗಿ ಅವ್ರು ಸರಿ ಇಲ್ಲ ಅನ್ನೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದೇ ಅಪವಾದ. ವಿನಾಕಾರಣ ಇದನ್ನು ಮಾಡ್ತಾರೆ. ಹೀಗೆ ಒಂದು ಘಟನೆ ಹೇಗಾಯಿತು ಅಂತ ಕೇಳಿದ್ರೆ, ಒಬ್ಬರು ಬಂದು ಹೇಳಿದ್ರು, ನೋಡಿ ಸ್ವಾಮಿ, ಇವರು ನಿಮ್ಮ ಬಗ್ಗೆ ಹೀಗೆ ಹೇಳ್ತಿದ್ದಾರೆ, ನೀವು ಸುಳ್ಳು ಜ್ಯೋತಿಷ್ಯ ಹೇಳ್ತಾ ಇದ್ದೀರಂತೆ, ಸುಳ್ಳು ಆಪಾದನೆಯನ್ನು ಮಾಡ್ತಾ ಬಂದರು. ನೀವು ಸುಳ್ಳು ಜ್ಯೋತಿಷ್ಯ ಹೇಳ್ತಿದ್ರಂತೆ, ನೀವು ದುಡ್ಡಿಗಾಗಿ ಏನೋ ಮಾಡ್ತಿರಂತೆ, ಕೇವಲ ಹಣವನ್ನು ಸುಗಿಯೋದೇ ನಿಮ್ಮ ಕೆಲಸವಂತೆ, ಸುಳ್ಳು ಹೇಳಿ ಹೋಮಗಳನ್ನು ಮಾಡ್ತಿರಂತೆ. ಈ ರೀತಿಯಾದ ಘಟನೆ ಬಂದು 3-4 ಜನ ನನಗೆ ಇವರು ನಿಮ್ಮ ಬಗ್ಗೆ ಹೀಗೆ ಹೇಳ್ತಾ ಇದ್ದಾರೆ, ಹೀಗೆ ಹೇಳ್ತಾ ಇರೋದು ನಮಗೆ ಬೇಸರ ತಂದಿದೆ. ಯಾಕೆ ಅದು ಅಂತಂದ್ರೆ, ಅವರಿಗೆ ನನಗೆ ಒಂದು ಸ್ವಲ್ಪ ಆತ್ಮೀಯತೆ, ಅವರು ನನ್ನನ್ನು ಗೌರವಿಸುವ ರೀತಿಯಲ್ಲಿ ನನ್ನನ್ನು ನೋಡ್ತಾ ಇದ್ರು. ಅದು ಅವರ ಒಂದು ಸಂಸ್ಕಾರ ಆಗಿತ್ತು. ಅವರಿಗೆ ನಾನು ಆ ರೀತಿ ಗೋಚರನಾಗಿದ್ದೆ. ಅದು ದೈವೇಚ್ಛೆ. ಹಾಗಾಗಿ ನಮ್ಮ ಮೇಲೆ ಒಂದು ಗೌರವ ಸೃಷ್ಟಿ ಆಗಬೇಕು ಅಂದ್ರೆ ದೈವೇಚ್ಛೆ ವಿನಃ ಮತ್ತಿನ್ನೇನೂ ಇರುವುದಿಲ್ಲ. ಆದ್ರಿಂದ ಆ ದೈವೇಚ್ಛೆ ಪ್ರಕಾರ ಅವರಿಗೆ ಅವ್ರು ಹೇಳಿದ ಮನಸ್ಸು ಆ ಮಾತಿನಿಂದ ನೋವಾಗಿ ನನ್ನ ಹತ್ರ ಬಂದು ಹೇಳಿದ್ರು. ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳಿದೆ ಅವರಿಗೆ, ಹೇಳಿ ನೀವು ನಮ್ಮ ಪರವಾಗಿ ಅಂತ. ಅವರಿಗೆ ಅಲ್ಲ, ನನಗೇ ಬೇಸರ ಆಗಿದೆ, ನಿಮ್ಗೆ ಈ ಮಾತು ಕೇಳಿ ಬೇಸರ ಆಗಲ್ವಾ ಅಂತ ಕೇಳಿದಾಗ, ಖಂಡಿತ ಇಲ್ಲ, ನನಗೆ ಪುಕ್ಕಟೆ ಪ್ರಚಾರ ಮಾಡುವ ವ್ಯಕ್ತಿಗಳು ತುಂಬ ಜನ ಸಿಗ್ತಾ ಇದ್ದಾರೆ ಅಂತ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ದೆ. ಯಾಕೆ ಅಂತ ಕೇಳಿದ್ರು. ಅವಾಗ ಹೇಳಿದೆ, ನಿಮಗೊಂದೇ ಅಲ್ಲ ಅವ್ರು ಹೇಳಿದ್ದು, ಇನ್ನೂ ತುಂಬ ಜನಕ್ಕೆ ಹೇಳಿದ್ರು. ಅವ್ರು ಏನು ಮಾಡಿದ್ರು, ಹೌದಾ ಅಂತ ನೋಡೋದಕ್ಕೆ ಜ್ಯೋತಿಷಕ್ಕೆ ಬಂದರು. ಎಂಥ ವಿಚಿತ್ರ ಇರುತ್ತೆ ಪರಮಾತ್ಮನ ಒಂದು ಸಂಕಲ್ಪ ಅಂತ ಅರ್ಥ ಮಾಡ್ಕೊಳ್ಳಿ. ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಇಂಥದ್ದು ಎಲ್ಲ ಫೀಲ್ಡಲ್ಲಿ ಎಲ್ಲ ರೀತಿಯಲ್ಲಿ ಆಗುವ ಸಾಧ್ಯತೆಗಳಿರ್ತವೆ. ಅವರು ಬಂದಾಗ ಏನಾಯಿತು, ನಿಜವಾದಂತಹ ಜ್ಯೋತಿಷ್ಯದ ಜ್ಞಾನ ಇದ್ದು ಕೇಳುವಂತಹ ವ್ಯವಸ್ಥೆ ಯಾವಾಗ ಅವರಿಗೆ ಅನುಭವಕ್ಕೆ ಬಂತು, ಅವರು ಹೇಳಿದ್ದ ಅಲ್ಲ, ನಾ ಇಲ್ಲಿ ಬಂದಿದ್ದೆ ಬೇರೆ ಸತ್ಯ ಇದೆ ಅನ್ನುವಂತಹ ಅರಿವಿಗೆ ಅವರಿಗೆ ಬಂತು. ಅವರು ಬರೋದಕ್ಕೆ ಮುಖ್ಯ ಕಾರಣರೇ ಅವರಾಗಿದ್ದರು. ಆದ್ದರಿಂದ ಏನಾಯ್ತು ಹೇಳಿ, ನಮ್ಮಲ್ಲಿ ಒಂದು ಸರಿಯಾದಂತಹ ಸ್ಪಷ್ಟವಾದ ಮನಸ್ಥಿತಿ ಇರುವಾಗ ಬೇರೆಯವರು ಎಷ್ಟು ಅಪವಾದ ಹಾಕಿದರೂ ಅದು ನಮಗೆ ವರವಾಗಿಯೇ ಪರಿಣಮಿಸ್ತದೆ. ಆದ್ದರಿಂದ ಅಪವಾದಗಳನ್ನು ಯಾವತ್ತೂ ಸ್ವಾಗತ ಮಾಡಿ, ಆ ಅಪವಾದಗಳನ್ನು ಸ್ವಾಗತ ಮಾಡುವ ಮೂಲಕ ಅರ್ಥೈಸಿಕೊಳ್ಳಿ, ಜೀವನದಲ್ಲಿ ಪಾಠವನ್ನು ಕಲಿತುಕೊಳ್ಳಿ ಎಂಬುದಾಗಿ ನಾನು ಆತ್ಮೀಯವಾದ ವಿನಂತಿ ಮಾಡಿಕೊಳ್ತೇನೆ. ಆದ್ದರಿಂದಾಗಿ ಅದು ಅನೇಕರಿಗೆ ನಮ್ಮ ಜೊತೆ ಉತ್ತಮ ಸಂಪರ್ಕವನ್ನು ಹೊಂದುವುದಕ್ಕೆ ಈ ಅಪವಾದಗಳೇ ಅವಕಾಶ ಮಾಡಿಕೊಟ್ಟವು. ಇವತ್ತಿಗೂ ಕೂಡ ಅಂತಹ ವ್ಯಕ್ತಿಗಳು ನಮ್ಮ ಜೊತೆ ಅತ್ಯುತ್ತಮ ಸಹಕಾರವನ್ನು ನೀಡುವಲ್ಲಿ ಹೆಜ್ಜೆನಿಟ್ಟಿದ್ದಾರೆ. ಅಂತಹ ಒಂದು ಉತ್ತಮ ಸಮಾಜ ನಿರ್ಮಾಣದ ಚಿಂತೆಯಲ್ಲಿರುವ ಯಾವುದೇ ವ್ಯಕ್ತಿ, ಸ್ವಾರ್ಥ ರಾಹಿತ್ಯವನ್ನು ಹೊಂದಿದ ವ್ಯಕ್ತಿ, ಸ್ವಾರ್ಥ ಪರವಾಗಿರುವಂತಹ ಯಾವ ವ್ಯಕ್ತಿಯ ಅಪವಾದವನ್ನು ಕೂಡ ವರವಾಗಿ ಪರಿಣಮಿಸಿಕೊಳ್ಳುತ್ತಾನೆ. ಅರ್ಥಾತ್ ನಿಸ್ವಾರ್ಥ ವ್ಯಕ್ತಿಗಳು ಯಾವತ್ತೂ ಕೂಡ ಮತ್ತೊಬ್ಬರ ಮೇಲೆ ಅಪವಾದ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಸ್ವಾರ್ಥಿಗಳು ಮಾತ್ರ, ಅಹಂಕಾರಿಗಳು ಮಾತ್ರ ಹಾಕೋದಕ್ಕೆ ಸಾಧ್ಯ. ಇದು ಅತ್ಯಂತ ಸ್ಪಷ್ಟ ಅಭಿಪ್ರಾಯ. ಆದ್ದರಿಂದಾಗಿ ಇಲ್ಲಿ ನೋಡಿ, ಇಲ್ಲಿ ಷಷ್ಠ ಹಾಗೂ ಸಪ್ತಮ ಅಷ್ಟಮಕ್ಕೆ ಬಂದಾಯಿತು. ಅಷ್ಟಮದ ಕುಜ ತೃತೀಯಾಧಿಪತಿಯಾಗಿ ತೃತೀಯದಲ್ಲಿ ವಿರಾಜಮಾನನಾಗಿ ಚತುರ್ಥಕ್ಕೆ ಗುರು ದೃಷ್ಟಿಯುಕ್ತನಾಗಿ ಹೋಗ್ತಾ ಇರೋದ್ರಿಂದ ಅತ್ಯುತ್ತಮ ಯೋಗ. ಇಲ್ಲಿ ಮನೆ ಕಟ್ಟುವ ವಿಚಾರ, ರಿಯಲ್ ಎಸ್ಟೇಟ್ ವಿಚಾರ ಎಲ್ಲ ತುಂಬ ಅದ್ಭುತವಾದ ಯೋಗ, ಅದರಲ್ಲಿ ಯಾವ ಸಂದೇಹ ಇಲ್ಲ. ಹಣಕಾಸಿನ ಅಧಿಕಾರಿ ಕೂಡ ಉತ್ತಮ ಸಹಕಾರ ಕೊಡುವಂತಹ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದ ಉತ್ತಮವಾದ ನಿಮ್ಮ ಮಾತುಗಳು ಯಶಸ್ವಿಯಾಗಿ ಫಲದಾಯಕವಾಗಿ ಪರಿಣಮಿಸುವಂಥ ಲಕ್ಷಣಗಳು ಕೌಟುಂಬಿಕ ಮತ್ತು ಮಿತ್ರ ಕ್ಷೇತ್ರಗಳಲ್ಲಿ ಇರುವುದರಿಂದ ವ್ಯವಹಾರಾದಿಗಳಲ್ಲಿ ಅತ್ಯಂತ ದೊಡ್ಡ ಯಶಸ್ಸು ಸಿಗುವ ಯೋಗ ಕೂಡ ಇದೆ. ಆದರೆ ನೀವೇ ಶತ್ರುಗಳನ್ನು ಹುಟ್ಟು ಹಾಕಿಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಡಿ. ಅವರಾಗೆ ಹುಟ್ಟಿದರೆ ಅದು ನಿಮಗೆ ವರದಾನ. ಹಾಗೆಯೇ ಈ ಒಂದು ಭಾಗ್ಯಾಧಿಪತಿಯಾದ ಶುಕ್ರ ದ್ವಿತೀಯದಲ್ಲಿರುವುದರಿಂದ ಕುಲದೇವತಾ ಆರಾಧನೆಯ ಫಲದಿಂದಲೇ ಅತಿ ಹೆಚ್ಚಿನ ಆರ್ಥಿಕ ಉನ್ನತಿಯಾಗುವ ಲಕ್ಷಣಗಳು, ಆ ಕೌಟುಂಬಿಕವಾದ ಉತ್ತಮವಾದಂತಹ ಜೀವನವನ್ನು ಸಾಗಿಸುವ ಮಹಾಯೋಗ. ಹಾಗೆಯೇ ಇನ್ನು ದಶಮದಲ್ಲಿ ಗುರುವೇ ಮತ್ತೆ ಅಲ್ಲಿ ಹೋಗ್ತಾ ಇರುವುದರಿಂದ ಉದ್ಯೋಗದಲ್ಲಿ ಅತಿ ದೊಡ್ಡ ಉನ್ನತಿ ಎಲ್ಲವೂ ಕೂಡ ಕಾಣುತ್ತೆ. ನೀವು ಸಂಕಲ್ಪಿಸಿದ ಕೆಲಸಗಳಲ್ಲಿ ಮಹಾ ಯಶಸ್ಸು ಈ ಒಂದು ಗುರುಗ್ರಹದಿಂದಲೇ ಗೋಚರವಾಗ್ತಾ ಇದೆ. ಕೆಲವೊಮ್ಮೆ ರವಿಗ್ರಹದ ದೃಷ್ಟಿ ಇದ್ದಾಗ ಅನೇಕರಿಗೆ ಜಾಬ್ ಕಳೆದುಕೊಂಡು ಹೊಸ ಉದ್ಯೋಗವನ್ನು ಪಡೆಯುವ ಯೋಗ ಕೂಡ ಬರಬಹುದು. ಆದರೂ ಕೂಡ ಉದ್ಯೋಗಾಧಿಪತಿ ಬುಧ ದ್ವಿತೀಯದಲ್ಲಿ ಇರುವುದರಿಂದ ಮತ್ತು ತೃತೀಯದಲ್ಲಿ ಗೋಚರನಾಗ್ತಾ ಇರುವುದರಿಂದ ಉದ್ಯೋಗದ ಬದಲಾವಣೆಯಲ್ಲೂ ಕೂಡ ಉತ್ತಮ ಲಾಭದಾಯಕವಾಗುವಂತಹ ಯೋಗಗಳು ಲಗ್ನಾಧಿಪತಿಯಿಂದಲೇ ಗೋಚರವಾಗ್ತವೆ.
ವ್ಯಯದಲ್ಲಿ ಕೇತು ಇದ್ದು 6ನೇ ಮನೆಯಲ್ಲಿ ರಾಹು ಇರುವುದರಿಂದಾಗಿ ಈ ರಾಹುವಿನ ದೋಷ, ಶತ್ರು ಇತ್ಯಾದಿಗಳ ಕಾಟ ಮತ್ತು ಮಾಟಮಂತ್ರಾದಿ ಯೋಗ, ಮಾನಸಿಕ ಹಿನ್ನಡೆಗಳು ಮತ್ತು ಅನೇಕ ವಿಧವಾದಂತಹ ಏನನ್ನೋ ಕಳೆದುಕೊಂಡಂತಹ ಭಾವವಿದ್ದಲ್ಲಿ, ಅಯ್ಯೋ ಜೀವನ ನಂದು ಹೀಗಾಗೋಯ್ತಲ್ಲ ಅನ್ನುವ ಚಿಂತನೆಯನ್ನು ಮಾಡ್ತಾ ಇದ್ದವರು ಖಂಡಿತವಾಗಿಯೂ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖವಾದಂತಹ ನಾಗಶಕ್ತಿ ವಿನಾಯಕ, ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಷ್ಟೋತ್ರ ಮಾಡಿ ಕುಂಕುಮ ಇಟ್ಕೊಳ್ಳಿ ನಿತ್ಯ. ಹಾಗೆ ಧ್ಯಾನ ಮಾಡಿ. ಆ ಧ್ಯಾನಕ್ಕೆ ಶ್ಲೋಕ ಹೇಳ್ತೇನೆ. ನಾವು ನಂಬಿದ ನಾಗಶಕ್ತಿ ವಿನಾಯಕ ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತನಾದಂಥವನು, ಉಪನಯನದ ಒಟು. ಒಂದು ನಾಗ ಎನ್ನುವುದು ಯಜ್ಞೋಪಯುಕ್ತ ರೀತಿಯಲ್ಲಿದ್ದು ವಿದ್ಯೆ, ವಿವಾಹ, ವೃತ್ತಿ ಎಲ್ಲ ಯಜ್ಞಗಳಿಗೆಲ್ಲವೂ ಕೂಡ ಪ್ರತಿಬಂಧಕಗಳನ್ನು ನಿವಾರಣೆ ಮಾಡಿ ಉತ್ತಮ ಮಾರ್ಗದತ್ತ ಕರೆದುಕೊಂಡುವ ಮಹಾಶಕ್ತಿಯನ್ನು ಹೊಂದಿದೆ. ಅಂತಹ ನಾಗಶಕ್ತಿ ವಿನಾಯಕನಲ್ಲಿ ಭಕ್ತಿಪೂರ್ವಕವಾಗಿ ನೀವು ಕೂಡ ನಿತ್ಯ ಧ್ಯಾನವನ್ನು ಮಾಡಿ ಆ ಒಂದು ಧ್ಯಾನದ ಮೂಲಕವಾಗಿ ಉತ್ತಮ ಫಲ ಪಡೆಯಿರಿ. ನಾವು ನಂಬಿದ ನಾಗಶಕ್ತಿ ವಿನಾಯಕನಲ್ಲಿ ಅತ್ಯಂತ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ. ಕಾರ್ತಿಕ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ನಳಿನಿ ಗುರುಸ್ವಾಮಿ. ನಮಸ್ತೆ ನಳಿನಿ ಗುರುಸ್ವಾಮಿಯವರೇ, ನಿಮ್ಮ ಈ ಒಂದು ಅನಿಸಿಕೆಯ ಕಾಮೆಂಟ್ ಲಕ್ಕಿ ಕಾಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ನೀವು ಏನು ಹೇಳಿದ್ದೀರಾ ಅಂತಂದರೆ, ನಾನು ಯಾರನ್ನೂ ದ್ವೇಷಿಸುತ್ತಿಲ್ಲ, ಆದರೆ ಜನರೇ ನನ್ನಿಂದ ದೂರ ಸರಿಯುತ್ತಿದ್ದಾರೆ. ಸ್ವಾಭಾವಿಕ ಅಲ್ಲವೇ? ಇದು ಅತ್ಯುತ್ತಮವಾದ ಕಾಮೆಂಟ್ ಅಂತ ನಾವು ಈ ಕಾರ್ತಿಕ ಮಾಸದಲ್ಲಿ ನಮಗೆ ಬಂದ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಆಯ್ಕೆ ಮಾಡಿದ ಕಾರಣ ಈ ಒಂದು ಉತ್ತರಕ್ಕಾಗಿ. ಯಾವ ಉತ್ತರ ಇದಕ್ಕೆ ಅಂತಂದರೆ, ನಳಿನಿ ಗುರುಸ್ವಾಮಿಯವರೇ, ನಿಮ್ಮ ಪ್ರಶ್ನೆ ನಿಮಗೊಂದೇ ಅಲ್ಲದೆ ಅನೇಕರಿಗೆ ಉತ್ತರ ನೀಡಬಲ್ಲದು. ಹೇಗೆ ಅಂದರೆ, ನೀವು ಯಾರನ್ನೂ ದ್ವೇಷ ಮಾಡುತ್ತಿಲ್ಲ. ದಿಸ್ ಇಸ್ ಕಾಲ್ಡ್ ಗುಡ್ ಕ್ವಾಲಿಟಿ. ಇದು ಅತ್ಯುತ್ತಮವಾದಂತಹ ಮನಸ್ಥಿತಿಯ ಪ್ರತೀಕ. ನಿಮ್ಮಿಂದಲೇ ಜನರು ದೂರ ಸರಿಯುತ್ತಿದ್ದಾರೆ. ಹೌದು, ಯಾಕೆ ದೂರ ಸರಿಯುತ್ತಿದ್ದರೆ, ತಪ್ಪೋ ಅಥವಾ ಸರಿಯೋ ಅಂತ ಚಿಂತನೆಯನ್ನು ಮಾಡಿದಾಗ, ನಿಮ್ಮ ಹತ್ತಿರ ಬಂದು ದೂರ ಸರಿಯುತ್ತಿರುವ ಜನರು ಯಾರೂ ಕೂಡ ನೀವು ದ್ವೇಷ ಮಾಡದೇ ಇರುವ ನಿಮ್ಮ ಮನಸ್ಥಿತಿಯನ್ನು ಸಹಿಸುತ್ತಿಲ್ಲ. ಹಾಗಾಗಿ ದ್ವೇಷ ಮಾಡುವ ಮನಸ್ಥಿತಿ ಉಳ್ಳವರು ನೀವು ದ್ವೇಷ ಮಾಡುವುದಿಲ್ಲ ಎನ್ನುವುದೇ ಅವರಿಗೆ ಸಮಸ್ಯೆ. ಹಾಗಾಗಿ ಅವರು ದೂರ ಸರಿಯುತ್ತಾರೆ. ಒಂದು ಘಟನೆ ನೆನಪಾಗತ್ತೆ. ಯಾವತ್ತೂ ಕೂಡ ವ್ಯಕ್ತಿ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡಿ ತನ್ನ ಬುದ್ಧಿಮತ್ತೆಯನ್ನು ಬಳಸ್ತಾನೆ. ನಾವು ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಾಗ ಒಬ್ಬ ನಮ್ಮ ಅತ್ಯಂತ ಆತ್ಮೀಯ ವಿದ್ಯಾರ್ಥಿಯೊಬ್ಬ ತುಂಬ ನಾಟಿಯಾಗಿದ್ದ. ಅವನು ಏನು ಮಾಡ್ದ ಅಂತಂದರೆ, ಕ್ಲಾಸಿಗೆ ನಾವು ಎಂಟ್ರಿ ಆಗುವ ಸಮಯದಲ್ಲಿ ಫ್ರಂಟ್ ಬೆಂಚಿಗೆ ಬಂದು ಲಾಸ್ಟ್ ಬೆಂಚಿನ ಹುಡುಗ ಬಂದು ಒಬ್ಬರಿಗೆ ಹೊಡಿತಾ ಇದ್ದ. ನಾನು ಎಂಟ್ರಿ ಆದ ತಕ್ಷಣ ಅವನು ಹಿಂದೆ ತನ್ನ ಪ್ಲೇಸಿಗೆ ಹೋಗಿ ನೇರವಾಗಿ ನಿಂತ್ಕೊಂಡು, ಸರ್ ನೋಡಿ ಸರ್, ಹಿ ಈಸ್ ಬೀಟಿಂಗ್ ಫಾರ್ ಮೀ ಅಂತ ಹೇಳ್ದ. ಅಂದರೆ ಎದುರುಗಡೆ ಬೆಂಚನ್ನು ಬಂದು ಹೊಡೆದಿದ್ದಾನೆ ಅಂತ ನನಗೆ ಕಂಪ್ಲೇಂಟ್ ರೀತಿಯಲ್ಲಿ ಮಾತಾಡ್ದ. ಆ್ಯಕ್ಚುಲಿ ಅವನು ಎದುರುಗಡೆ ಬೆಂಚನ್ನು ಕೂತಲ್ಲೇ ಇದ್ದ. ಅವನಿಗೆ ಏನಾದರೂ ನಾನು ಬೈದುಬಿಟ್ರೆ ಅನ್ನುವಂತಹ ಚಿಂತನೆಯಲ್ಲಿ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯಲ್ಲಿ ಅವನೇನು ಮಾಡ್ದ, ಹೀಗೆ ಹೇಳ್ದ, ನಾನು ಬೈಯೋದಿಲ್ಲ, ಹೊಡೆಯೋದಿಲ್ಲ ಅನ್ನುವ ಸತ್ಯ ಅವನಿಗೆ ಗೊತ್ತಿತ್ತು ಕೂಡ. ಆದರೆ ನನಗೆ ಕೊಡುವ ಗೌರವ, ಆತ್ಮೀಯತೆ, ಪ್ರೀತಿ ಅದಿದ್ದೇ ಇತ್ತು. ಹಾಗಾಗಿ ಅವನು ಈ ಒಂದು ಸಮರ್ಥನೆಯನ್ನು ಮಾಡಿಕೊಂಡ. ನಂತರದಲ್ಲಿ ನಾನೊಂದು ಪ್ರಶ್ನೆ ಕೇಳಿದೆ ಅವನಿಗೆ, ನಿನ್ನ ಬೆಂಚಿನಲ್ಲಿ ನಿನ್ನ ಪಕ್ಕಕ್ಕೆ ಕೂತಿದ್ದಾನಲ್ಲ ಆ ವ್ಯಕ್ತಿ, ಅವನು ತುಂಬ ಸೈಲೆಂಟ್ ಪರ್ಸನ್ ಇದ್ದ. ಅವನು ಬಂದು ನಿನಗೆ ನಿನಗೆ ಹೊಡೆಯೋದಿಲ್ಲ, ಎದುರುಗಡೆ ಬೆಂಚಿನವ್ರು ಮಾತ್ರ ಹೊಡಿತಾರ ನಿನಗೆ ಬಂದು ಅಂತ ಪ್ರಶ್ನೆ ಮಾಡಿದೆ. ಆಗ ನಗ್ತಾ ಅವನು ಹೇಳ್ದ, ಸರ್ ತುಂಬ ಬರೀ ಟ್ರೈ ಮಾಡಿದ್ದೀನಿ ಸರ್ ಈ ವ್ಯಕ್ತಿಗೆ, ಪ್ರತಿ ಸರಿ ನಾನು ಏನೇ ಕೆಣಕಿದ್ರು ಕೂಡ ಅವನು ರಿಯಾಕ್ಷನ್ನೇ ಮಾಡಲ್ಲ ಸರ್, ಅವನಷ್ಟಕ್ಕೆ ಅವನು ಉತ್ತರ ಕೊಟ್ಬಿಡ್ತಾನೆ, ಹಾಗಾಗಿ ನಾನು ಮುಂದಿನ ಬೆಂಚಿಗೆ ಹೋಗಿದ್ದೆ ಅಂತಂದ. ಅಂದರೆ ಪ್ರತಿಕ್ರಿಯೆ ಎನ್ನುವುದನ್ನು ಬಯಸಿದಂಥವರು, ದ್ವೇಷದ ಪ್ರತಿಕ್ರಿಯೆಯನ್ನು ಬಯಸುವವರು ನಿಮ್ಮಿಂದ ದೂರ ಆಗುವುದು ಸ್ವಾಭಾವಿಕ. ಹಾಗಾಗಿ ನಾವು ಯಾರನ್ನೂ ದ್ವೇಷಿಸದೇ ಇದ್ದಾಗ ದ್ವೇಷಿಸುವ ಮನಸ್ಥಿತಿಯವರು ನಮ್ಮಿಂದ ದೂರ ಆಗ್ತಾರೆ. ಇದು ನಿತ್ಯ ಸತ್ಯ. ಧನ್ಯವಾದಗಳು ನಳಿನಿ ಗುರುಸ್ವಾಮಿಯವರೇ ಈ ಒಂದು ಅತ್ಯುತ್ತಮವಾದ ಕಾಮೆಂಟಿಗಾಗಿ. ಇಂತಹ ಅನೇಕ ವಿಷಯಗಳನ್ನು ಹೊಂದಿದಂತಹ ನಿಮ್ಮ ಯಾವುದೇ ಎಲ್ಲ ಶ್ರೋತೃಗಳಿಗೂ ಕೂಡ ನಾನು ಹೇಳುವಂಥದ್ದು, ಎಲ್ಲರೂ ಕೂಡ ಉತ್ತಮವಾದ ಕಾಮೆಂಟನ್ನು ಮಾಡುವ ಮೂಲಕವಾಗಿ ನಮ್ಮ ಚಾನಲ್ನಲ್ಲಿ ಲಕ್ಕಿ ಕಾಮೆಂಟಿಗೆ ಸೆಲೆಕ್ಷನ್ ಆಗಿ ಅಂತೇಳಿ
ತಮ್ಮಲ್ಲಿ ನಾನು ಆತ್ಮೀಯ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡುವಲ್ಲಿ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅನೇಕರಿಗೆ ಮಾನಸಿಕವಾಗಿ, ಬೌದ್ಧಿಕವಾಗಿ ನಿರ್ಣಯಾತ್ಮಕ ಶಕ್ತಿ ಇರ್ಬೋದು, ಮನೋಬಲದ ಆ ಒಂದು ಪ್ರಾಬಲ್ಯತೆಯನ್ನು ಮಾಡಿಕೊಳ್ಳಿಕ್ಕೆ ನಮ್ಮ ವಿಡಿಯೋ ಸ್ವಲ್ಪವಾದರೂ ಸಹಾಯ ಆದರೆ ಅದೇ ನಮಗೆ ಧನ್ಯತಾ ಭಾವ. ನಿಮ್ಮ ಜೀವನ ಕೂಡ ಸಾರ್ಥಕವಾಗತ್ತೆ ಅಂತ ನಾನು ಬಯಸ್ತೇನೆ. ಧನ್ಯವಾದಗಳು ಮಿತ್ರರೇ.